ಹಾಯ್ ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನಾವಿವತ್ತು ಸ್ವಲ್ಪ ಅಂದರೆ ತುಂಬ ಒಂದು 3-4 ಮಂತ್ ಆಗಿತ್ತು, 3-4 ಮಂತ್ ಅಲ್ಲ 6 ಮಂತೇ ಆಗಿತ್ತು ಮೂವಿಗೆ ಹೋಗಿ. ನಾವು ಬಗೀರಾ ಮೂವಿಗೆ ಹೋಗಿದ್ದೆ ಲಾಸ್ಟು, ಅದಕ್ಕೋಸ್ಕರ ಇವತ್ತು ವಾಮನ ಮೂವಿ ರಿಲೀಸ್ ಆಗಿದ್ದು, ಹಾಗೆ ಹೋಗಿದ್ದು ಬರೋಣ ಅಂದ್ಕೊಂಡು ಹೋದ್ವಿ. ಇಲ್ಲೇ ಪಕ್ಕದಲ್ಲಿ ಮಾಲೆಲ್ಲ ಇತ್ತು, ಅದಕ್ಕೆ ಹೋದ್ವಿ. ಹೋದ ತಕ್ಷಣ ಟೈಮ್ ಬೇರೆ ಆಗೋಗಿತ್ತು. ಟಿಕೆಟ್ ಕೂಡ ಕೊಡ್ತಿದ್ರು, ಇಲ್ಲೇ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಹೋದ್ವಿ. ಸೀಟೆಲ್ಲ ಫಿಲ್ ಆಗಿರುತ್ತೆ ಅಂತ ಅಂದ್ಕೊಂಡ್ವಿ, ಬಟ್ ಅಷ್ಟೊಂದೇನು ಫಿಲ್ ಆಗಿರಲಿಲ್ಲ, ಖಾಲಿನೇ ಇತ್ತು. ಬಟ್ ನಾವು ಸೆಲೆಕ್ಟ್ ಮಾಡಿದ ಸೀಟೇ ನಮಗೆ ಸಿಕ್ತು, ಮಿಡಲಲ್ಲೇ ಸಿಕ್ತು, ಮತ್ತು ಡೈರೆಕ್ಟಾಗಿ ಆರಾಮಾಗಿ ಕೂತ್ಕೊಂಡು ನೋಡ್ಬೋದಿತ್ತು, ಆ ಥರನೇ ಸಿಕ್ತು. ಫಸ್ಟ್ ಮೂವಿ ನೋಡಿದಾಗ ಅಯ್ಯೋ ಬೋರ್ ಅನ್ನಿಸ್ತೈತಿ, ಏನಿದು ಸ್ಟೋರಿ ಅಂತ. ಫಸ್ಟ್ ಹಾಫ್ ಅಷ್ಟೊಂದೇನು ಚೆನ್ನಾಗಿರಲ್ಲ, ಸೆಕೆಂಡ್ ಹಾಫಲ್ಲಿ ಏನು ಇದರಲ್ಲಿ ಬೋರ್ ಅನ್ನಿಸ್ತೋ, ಆಮೇಲೆ ಅದು ಕ್ಯೂರಿಯಾಸಿಟಿ ಇತ್ತು ನೋಡಬೇಕು ಅಂತ. ಆಮೇಲೆ ಗೊತ್ತಾಯಿತು ಮೂವಿ ಕ್ಲಿಯರಾಗಿ ಅರ್ಥ ಆಯಿತು ಸೆಕೆಂಡ್ ಹಾಫ್ ನೋಡಿದಾಗ. ಫಸ್ಟ್ ಹಾಫಲ್ಲಿ ಅಷ್ಟೊಂದೇನು ಅನಿಸಿರಲ್ಲ, ಚೆನ್ನಾಗಿದೆ ಮೂವಿ. ಸಾಂಗ್ ಅಂತೂ ಇದು ತುಂಬ ಸಖತ್ತಾಗಿತ್ತು. ಚೆರಿ ಬೇರೆ ಇಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಏನಮ್ಮ ಹೇಳು? ಯಾಕೆ ನನಗೆ ಕರ್ಕೊಂಡೋಗಿಲ್ಲ ಅಂತ ಕ್ವಶನ್ ಮಾಡ್ತಿದ್ದಾನೆ. ಆ್ಯಕ್ಚುಲಿ ಅವ್ರು ಮಲಗಿದ್ರು, ಮತ್ತು ನಾವು ಸಡನ್ ಪ್ಲ್ಯಾನ್ ಮಾಡಿದ್ದು. ನಮಗೆ 1:45 ಇಲ್ಲಿದೆ ಅಂತ ಗೊತ್ತಿಲ್ಲ, ಬುಕ್ ಮೈ ಶೋ ಅಲ್ಲಿ ನೋಡಿದ್ವಿ. ಸೊ ಆಮೇಲೆ ಇಲ್ಲಿದೆ ಅಂತ ಗೊತ್ತಾಗ್ತು, ಆಮೇಲೆ ನಾವು ರೆಡಿಯಾಗಿ ಹೋಗಿದ್ವಿ. ಇಂಟ್ರೋಲ್ ಬಿಟ್ಟಾಗ ಅಲ್ಲೇ ಮೆನು ತೊಗೊಂಡ್ಕೊಟ್ಟಿದ್ರು, ಏನಾದರೂ ಬುಕ್ ಮಾಡ್ಬೋದು ಅಂತ. ನನಗೆ ನೂಡಲ್ಸ್ ತಿನ್ನಬೇಕು ಅಂತ ಅನಿಸಿದ್ದು, ಅದಕ್ಕೆ 2 ಸಮೋಸ ಅಷ್ಟೇ ನಾನು ತಿಂದಿದ್ದು. ಔಟ್ಸೈಡ್ ಹೋದ್ಮೇಲೆ ಅಲ್ಲೇ ನೂಡಲ್ಸ್ ತಿನ್ಬೇಕು ಅನ್ನಿಸಿದ್ದಲ್ಲ, ಅಲ್ಲೇ ತಿನ್ಕೊಂಡು ಮಾಲಲ್ಲಿ ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಬರೀ ಸಮೋಸ ಅಷ್ಟೇ ಆರ್ಡರ್ ಮಾಡಿದ್ದು. ನೆಕ್ಸ್ಟ್ ಅಲ್ಲಿಂದ ಬಂದು ಮೂವಿ ಮುಗಿಯೋಷ್ಟರಲ್ಲೇ ಒಂದು 4:30 ಆಯಿತು. ಅಲ್ಲಿಂದ ಬಂದು ಎಲ್ಲನೇ ಚೈನೀಸ್ ಮುಗಿತ್ತು. ತುಂಬ ದಿನದಿಂದ ಅನ್ಕೋತಾ ಇದ್ದೆ ತಿನ್ನಬೇಕಿತ್ತು ನೂಡಲ್ಸ್ ಅಂತ. ಅದಕ್ಕೆ ನೂಡಲ್ಸೇ ತೊಗೊಂಡೆ. ಹೋದ ತಕ್ಷಣ 2 ಮೋಮೋಸ್, ವೆಜ್ ಮೋಮೋಸ್ ತೊಗೊಂಡ್ವಿ. ಅವರಿಗೆ ನಮ್ಮನೆಯವ್ರಿಗೆಲ್ಲ ನೂಡಲ್ಸ್ ಎಲ್ಲ ಇಷ್ಟ ಆಗಲ್ಲ. ಪೆಪ್ಸಿ ನಾನೇನು ಕುಡಿಯೋಲ್ಲ, ಚೆರಿಗೋಸ್ಕರ ಅಂತಲೇ ತಗೊಬಂದ್ವಿ. ಚೆರಿ ನಿನ್ನೆ ನೀನು ಪೆಪ್ಸಿ ಕುಡ್ದಲ್ಲಿ ಅಲ್ಲಿ ಆ ಪೆಪ್ಸಿ ಜ್ಯೂಸ್ ಅವನಿಗೆ ಈ ಮೌಂಟೇನ್ ಡ್ಯೂ ಈ ಥರದ್ದೆಲ್ಲ ತುಂಬ ಇಷ್ಟ ಅವನಿಗೆ. ಸೊ ಅಲ್ಲಿಂದ ಬಂದು ಪೂಜೆ ಮಾಡಬೇಕಿತ್ತು, ಮನೇಲಿ ವಾರ ಇತ್ತು. ತಲೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಡೋಣ ಅಂತ ಹೇಳ್ಬಿಟ್ಟು ಸ್ನಾನ ಮಾಡಿ ಇನ್ನು ಪೂಜೆ ಮಾಡಬೇಕಿತ್ತು ನಾವು. ಅಲ್ಲಿಂದ ಬಂದು ಮತ್ತು ನಾನು ಮನೇಲಿ ಏನದು ಸ್ವೀಟ್ ತಿನ್ನಬೇಕಂತ ಅನ್ನಿಸ್ತು. ಅಂದರೆ ಗಸಗಸೆ ಪಾಯಸ ಜೊತೆ ಬೂಂದಿ ತಿನ್ನಬೇಕು ಅಂತ ತುಂಬ ಆಸೆ ಆಯಿತು. ಫಸ್ಟೇ ಪ್ರಿಪ್ರೇಷನ್ ಮಾಡಿ ಇಟ್ಕೊಬಿಟ್ರೆ ಸ್ನಾನ ಮಾಡಾದ್ಮೇಲೆ ಎಲ್ಲ ಕ್ಲೀನ್ ಮಾಡಿರ್ತೀನಿ, ಮತ್ತೆ ಎಲ್ಲ ಗಲೀಜಾಗುತ್ತಲ್ಲ ಅಂತ ಹೇಳ್ಬಿಟ್ಟು ಫಸ್ಟೇ ಎಲ್ಲ ಅದು ಗಸಗಸೆ ಪಾಯಸಕ್ಕೆ ಅಕ್ಕಿ ನೆನೆಸಿಟ್ಟಿದೆ, ಮತ್ತು ಕೊಬ್ಬರಿ ಹಾಕಿ ರೆಡಿ ಮಾಡಿಕೊಂಡೆ. ಸ್ನಾನ ಮುಗಿಸ್ಕೊಂಡು ಬಂದೆ. ಸಿಕ್ಕಾಬಿಟ್ಟೆ ಸೆಕೆ ಆಯ್ತಾಯಿತ್ತು. ಅಷ್ಟರಲ್ಲಿ ಆಲ್ರೆಡಿ ಚೆರಿ ಬಂದಿದ್ದ, ಕಳ್ಳ ನಗ್ತಾ ಇದ್ದಾನೆ. ಅವನಿಗೆ ಗೊತ್ತಿಲ್ಲ ನಾವು ಮೂವಿಗೆ ಹೋಗಿದ್ವಿ ಅಂತ. ಪಾಪ ಇವತ್ತೇ ಗೊತ್ತಾಗಿದ್ದು. ಇವಾಗ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಯಾಕೆ ನನ್ನ ಕರ್ಕೊಂಡೋಗಿಲ್ಲ ಚಿಕ್ಕಿ ಅಂತ ಕೇಳ್ತಿದ್ದೇನೆ. ನಾನು ಫೋಟೋಶೂಟೆಲ್ಲ ಮಾಡ್ತಾಯಿದ್ದ. ಅವರಮ್ಮನೂ ಇಲ್ಲೇ ಬಾ, ಈ ಥರ ಬೂಂದಿ ಮತ್ತು ಪಾಯಸ ಮಾಡ್ತಿದ್ದೀನಿ, ಜೊತೆಗೆ ಪಲಾವ್ ಮಾಡ್ತೀನಿ, ತಿನ್ಕೊಂಡು ಹೋಗುವಂತೆ ಅಂತ ಹೇಳಿದೆ. ಆಯಿತು ಅಂತ ಹೇಳ್ಬಿಟ್ಟು ಬಂದಿದ್ದರು. ಆದರೂ ನಾನು ಇನ್ನೂ ರೆಡಿನೇ ಮಾಡಿರಲಿಲ್ಲ. ಪೂಜೆ ಮಾಡೋಷ್ಟರಲ್ಲೇ ಟೈಮ್ ಆಯಿತು. ಪೂಜೆ ಮುಗಿಸಿ ಆಮೇಲೆ ಅಡುಗೆಗೆ ಬರೋಣ ಅಂತೇಳ್ಬಿಟ್ಟು ಬಂದೆ. ಬಟ್ ನಾನು ಆಲ್ರೆಡಿ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ದೆ. ಆನಿಯನೆಲ್ಲ ಕಟ್ ಮಾಡಿ, ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಫಸ್ಟು ಪಲಾವ್ ಮಾಡಿಬಿಡೋಣ, ಪಾಯಸ ಏನು ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಪಲಾವಾಗೆಲ್ಲ ಹಚ್ಚಿಟ್ಟಿದೆ. ಸ್ವಲ್ಪ ಹಚ್ಚಿಟ್ಟಿದೆ ಅಷ್ಟೇ, ಎಲ್ಲನೂ ಹಚ್ಚಿಟ್ಕೊಂಡಿರಲಿಲ್ಲ. ಈ ಕಡೆ ಪಾಯಸಕ್ಕೂ ರುಬ್ಬಿ ನಾನು ಫ್ರೀಸ್ ಮಾಡ್ಕೊಂಡಿದ್ದೆ, ಅದು ಸ್ವಲ್ಪ ಚೆನ್ನಾಗಿರುತ್ತೆ ಅದು ಅಂತ ಹೇಳ್ಬಿಟ್ಟು ಫ್ರೀಝರಲ್ಲಿಟ್ಟು. ಸೊ ಫಸ್ಟು ಚಕ್ಕೆ ಲವಂಗ ಎಲ್ಲ ಹಾಕಿ, ಇವರಿಗೆ ನಮ್ಮ ಅಕ್ಕ ಮಗನಿಗೆ ಖಾರ ಅಂದರೆ ಆಗಲ್ಲ, ತಿನ್ನಲ್ಲ ಅವರು. ಅದಕ್ಕೋಸ್ಕರ 2 ಚಿಲ್ಲಿ ಹಾಕ್ತೆ ಅಷ್ಟೇ, ಓಪನ್ ಮಾಡಿ ಮಧ್ಯಗೆ. ರುಬ್ಬಕ್ಕೆಲ್ಲ ಏನು ಹಾಕಿರಲಿಲ್ಲ. ಅದಾದಮೇಲೆ ಆನಿಯನ್ ಹಾಕಿ ಮೆಂತ್ಯ ಪಲಾವ್ ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೆ ಮೆಂತ್ಯ ಪಲಾವ್ ಮಾಡ್ತಾ ಇದ್ದೀನಿ. ಇವನು ಬೇರೆ ಸಿಕ್ಕಾಬಿಟ್ಟೆ ಮಿಡ್ಲಲ್ಲಿ ತುಂಟತನ ಮಾಡ್ತಾಯಿದ್ದ ಚೆರಿ. ಅವನಿಗೆ ನಮ್ಮ ಮನೆ ಬಿಟ್ಟು ಹೋಗೋದು ಅಂದರೆ ಕಷ್ಟ. ಅವ್ರ ಮನೇಲಿ ಅವರಮ್ಮ ಕೂಡಾಕಿ ನಮ್ಮ ಮನೇಲೇ ಇರಬೇಕು ಅನ್ನೋದು ಅವನ ಆಸೆ. ನಾನು ಸಿಕ್ಕೋತೀನಿ ಹಾಗೆ ಹೀಗೆ ಅಂತ ತುಂಬ ಡಿಸ್ಟರ್ಬ್ ಮಾಡ್ತಾಯಿದ್ದ. ಅವಾಗವಾಗ ಬಂದು ತುಂಟ. ಚೆರಿ ಮೂವಿಗೆ ಹೋಗೋಣ, ಇವಾಗಲೂ ಮೂವಿಗೆ ಹೋಗೋಣ ಅಂದರೆ ಹ್ಞೂ ಅಂತ ಹೇಳ್ತೀನಿ. ನಂಗೆ ಮೂವಿ ಈ ಥರ ಮಾಲ್ಗೆಲ್ಲ ಕರ್ಕೊಂಡೋದ್ರೆ ಅದರಲ್ಲಂತೂ ಆಟ ಆಡೋದಕ್ಕೆ ನಿಂತ್ಕೊಂಡ್ರೆ ಬರೋದೇ ಇಲ್ಲ ಅವನು. ಅದನ್ನು ಆ ಕಡೆ ನೋಡದೆ ಇದ್ದಂಗೆ ಅವನನ್ನು ನಾನು ಕರ್ಕೊಂಡು ಹೋಗ್ಬೇಕು ಹೋದರೆ, ಅಷ್ಟು ತುಂಟ ಇವನು. ಮತ್ತು ನಾವು ಇವನ್ನೇನಾರು ಮಾಲ್ಗೆ ಕರ್ಕೊಂಡೋದ್ರಲ್ಲಿ ತಿನ್ನಮ್ಮ, ಅಲ್ಲಿ ಇವನಿಗೆ ಪಾಪ್ಕಾರ್ನೇ ಬೇಕು, ಬಕೆಟ್ ಪಾಪ್ಕಾರ್ನೇ ಬೇಕು ಅಂತಾನೆ, ಜ್ಯೂಸ್ ಬೇಕು ಅಂತಾನೆ ಹಠ ಮಾಡ್ತಾ ಇರ್ತಾನೆ ಅವನು. ಅದೊಂದಿತ್ತು. ಆಮೇಲೆ ನಾವು ಹೋಗೋ ಟೈಮಿಗೆ ಅವರು ರೆಡಿಯಾಗಿ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬೇಗ ಹೋದ್ವಿ.
ನಮ್ಮ ಮನೆಯವ್ರಿಗೆ ಇಷ್ಟ ಆಯಿತು ಮೂವಿಗೆ ಹೋಗೋಕ್ಕೆ. ನಂಗೆ ಅಷ್ಟೊಂದೇನು ಇಷ್ಟ ಇರಲಿಲ್ಲ. ಅಷ್ಟು ಅವರೆಲ್ಲ ಕೂತ್ಕೊಂಡು ನೋಡುವಷ್ಟು ತಾಳ್ಮೆ ನನ್ನಲ್ಲಿ ಇರಲಿಲ್ಲ. ಫಸ್ಟ್ ಹಾಫೇ ಚೆನ್ನಾಗಿರ್ಲಿಲ್ವಲ್ಲ, ಅದಕ್ಕೆ ನಾನು ಕರ್ಕೊಂಡು ಹೋಗಲ್ಲ ಅಷ್ಟೇ. ಸೊ ನಾನು ಸ್ವಲ್ಪ ನಮ್ಮ ಮನೆಯವರು ಈ ಸೋಯಾ ಚಂಕ್ಸ್ ಎಲ್ಲ ತಿನ್ನಲ್ಲ. ಇವರು ಚೆರಿ ತುಂಬ ಚೆನ್ನಾಗಿ ತಿಂತಾನೆ ಅದನ್ನು. ಅದಕ್ಕೆ ಅದನ್ನು ಸ್ವಲ್ಪ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಪಲಾವ್ ಮಾಡ್ತಾಯಿದ್ದೆ. ಮೆಂತ್ಯ ಸೊಪ್ಪು, ಊರಿಂದ ಮೆಂತ್ಯ ಸೊಪ್ಪು ಕೊಟ್ಟು ಕಳಿಸಿದ್ರು. ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸರಿ, ಮೆಂತ್ಯ ಪಲಾವ್ ಚೆನ್ನಾಗಿತ್ತು ಅವತ್ತು? ಚೆನ್ನಾಗಿರಲಿಲ್ಲ? ಪಾಯಸ ಬೂಂದಿ ಯಾಕೆ ತಿಂದೆ? ತಿಂದಿಲ್ಲ ನೀನು, ಕಳ್ಳ ನೀನು, ಸುಳ್ಳು ಹೇಳ್ಬಾರ್ದು. ಜ್ಯೂಸು ಜ್ಯೂಸು ಅಂದ ತಕ್ಷಣ ಮಾತ್ರ ಮಗುಗೆ ಕಿವಿ ಸ್ಟ್ರೈಟ್ ಆಗಿಬಿಡುತ್ತೆ. ನಾನು ನಮ್ಮನೆಯವ್ರು ಅಷ್ಟೊಂದೇನು ಸ್ವೀಟ್ ತಿನ್ನಲ್ಲ, ಅವಳು ಅಷ್ಟೊಂದೇನು ತಿನ್ನಲ್ಲ, ಸ್ವಲ್ಪ ತಿಂತಾಳೆ. ನಾನು ಊರಿಂದ ಆರ್ಗ್ಯಾನಿಕ್ ಬೆಲ್ಲ ತಂದಿದ್ದೆ, ನಮ್ಮ ಬ್ರದರ್ ಅವ್ರದ್ದು ಹಾಲೆ ಮನೆ ಇತ್ತು, ಅಲ್ಲಿಂದ ತರಿಸಿದ್ದೆ ಸ್ವಲ್ಪ ಇರಲಿ ಅಂತ. ನಾನು ಜಾಸ್ತಿ ಸಕ್ಕರೆನೇ ಯೂಸ್ ಮಾಡ್ತಿದ್ದು, ಇವಾಗ ಸ್ವಲ್ಪ ಬೆಲ್ಲ ಯೂಸ್ ಮಾಡ್ತೀನಿ. ಫಸ್ಟ್ ನೀರು ಕಾಯೋಕ್ಕೆಲ್ಲ ಇಟ್ಟೆ. ಅದು ಸ್ವಲ್ಪ ಬಿಸಿ ಆದ ತಕ್ಷಣ ಒಂದು ಸ್ವಲ್ಪ ಬೆಲ್ಲ ಪೌಡರ್ ನಾನು ತಂದಿದ್ದ ಮೇಲೆ ಅಚ್ಚೆಲ್ಲ ತಂದಿರಲಿಲ್ಲ. ಪುಡಿ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಕಾಫಿ ಟೀ, ಇಲ್ಲಿ ಹಾಲೆಲ್ಲ ಒಡೆದೋಗುತ್ತೆ. ನಾನು ಇಲ್ಲಿ ಹಾಲೇ ಯೂಸ್ ಮಾಡಲ್ಲ, ಊರಿಂದ ತರಿಸಿದ್ರೂ ಕೂಡ ಅದು ಒಡೆದೋಗುತ್ತೆ ಈ ಬೆಲ್ಲ ಹಾಕಿ ಕುದಿಸಿದ್ರೆ. ಅದಕ್ಕೆ ಪೌಡರ್ ಆದರೆ ಅಟ್ಲೀಸ್ಟ್ ಮಿಕ್ಸ್ ಮಾಡ್ಕೊಂಡಾದರೂ ಹಾಲು ಕುಡಿಬೋದಲ್ಲ ಅಂತ ನಾನು ಪೌಡರ್ ತರಿಸ್ಕೊಂಡಿದ್ದೀನಿ. 1 kg ಅಷ್ಟೇ ತರಿಸಿದ್ದು. ನಾನು ಒಬ್ಬಳೇ ಎಲ್ಲ ಈ ಥರ ಪಾಯಸಕ್ಕೆ ಏನಾದರೂ ಯೂಸ್ ಮಾಡಿದ್ರೆ ಅಷ್ಟೇ ಅಂತ ಹೇಳ್ಬಿಟ್ಟು. ಮತ್ತು ನನ್ನ ತಂಗಿನೂ ಕೂಡ ಕೊಟ್ಟಿದ್ಲು, ಅದರಿಂದ ಬೆಲ್ಲ ಇಲ್ಲೆಲ್ಲ ಏನು ತೊಗೊಳ್ಳಲ್ಲ. ಬಂದು ಒಂದು ತುಂಟತನ ಮಾಡ್ತಾಯಿದ್ದೆ ಸ್ವಲ್ಪ. ಆಯಿತಾ ಚಿಕ್ಕಿ ಏನು ಮಾಡ್ತಿದ್ಯಾ, ಏನು ಮಾಡಿದೆ? ಅವನಿಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ, ಹಾಕ್ಬಿಡ್ತಾನೆ. ಇವಾಗ ಮಾತ್ರ ಸುಮ್ಮನೆ ವಾಯ್ಸ್ ಅವ್ರು ಕೊಡಬೇಕಾದ್ರೆ ಬಾಳೆಹಣ್ಣು ತಿಂತಾಯಿದ್ದ. ಕೇಳಿದ್ದಕ್ಕೆ ಇಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಾನೆ. ಬಟ್ ತುಂಬ ಚೆನ್ನಾಗಾಗಿತ್ತು ಪಲಾವು. ಸ್ವಲ್ಪ ನಮ್ಮ ಅಕ್ಕಂಗೆ ಮಾತ್ರ ಸಾಲ್ಟ್ ಸ್ವಲ್ಪ ಜಾಸ್ತಿ ಇದೆ ಅಂದ್ಲು, ನಮಗೆಲ್ಲ ಪರ್ಫೆಕ್ಟಾಗಿತ್ತು. ಅದಕ್ಕೋಸ್ಕರನೇ ಮೊಸರು ಬಜ್ಜಿನೂ ಕೂಡ ನಾನು ಮಾಡಿದೆ, ಇರಲಿ ಸೈಡಿಗೆ ಅಂತೇಳ್ಬಿಟ್ಟು. ಮೆಂತ್ಯ ಪಲಾವ್ ಬೇರೆ ಅಲ್ವಾ, ಸ್ವಲ್ಪ ಕಹಿ ಏನಾದರೂ ಹೊಡೆದ್ಬಿಟ್ರೆ ಅಂತೇಳಿ. ನಾನು ಅಡುಗೆ ಮಾಡೋದಕ್ಕೆ ಎಷ್ಟು ಹಾಕಬೇಕು ಅನ್ನೋದು ನಾನೇ ಅಳತೆಲ್ಲ ಹಾಕೋತೀನಿ ಅಷ್ಟೇ. 1 ಸ್ಪೂನ್ 2 ಸ್ಪೂನ್ ಈ ಥರ ಎಲ್ಲ ಹಾಕಲ್ಲ. ಈ ಕಡೆ ಬೆಲೆ ಕುದೀತಾ ಇತ್ತು. ನಾನು ಆಲ್ರೆಡಿ ಇದನ್ನ ಫ್ರೀಸ್ ಮಾಡಿ ಇಟ್ಕೊಂಡಿದ್ದೆ, ರುಬ್ಬಿಟ್ಟು ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು. ಕಾಯಿ, ಏಲಕ್ಕಿ, ಸ್ವಲ್ಪ ಕೊಬ್ಬರಿಕಾಯಿ ಯೂಸ್ ಮಾಡಿದ್ದೆ ನಾನು, ಅಕ್ಕಿ ಮತ್ತು ಗಸಗಸೆ ಸ್ವಲ್ಪ ರುಬ್ಬಿದ್ದೆ. ಅದರೊಳಗಡೆಗೆ ಬಾದಾಮಿ ಮತ್ತು ಗೋಡಂಬಿ ಅದನ್ನು ಹಾಕಿ ರುಬ್ಕೊಂಡೆ ಸ್ವಲ್ಪ. ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ. ಜಾಸ್ತಿ ಗಟ್ಟಿ ಆದರೆ ಬೂಂದಿ ತಿನ್ನೋದಕ್ಕೆ ಚೆನ್ನಾಗಿರಲ್ಲ, ಸ್ವಲ್ಪ ಗಟ್ಟಿ ಇದ್ದರೆ ಮಾತ್ರ ಅದು ಬೂಂದಿಗೆಲ್ಲ ಮಿಕ್ಸ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಂಡೆ ಅಷ್ಟೇ ಇದಕ್ಕೆ. ಆಮೇಲೆ ಸ್ವಲ್ಪ ಗಸಗಸೆ, ಇನ್ನೊಂದು ಸ್ವಲ್ಪ ಮೇಲ್ಗಡೆ ಗಸಗಸೆ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೆ ರುಬ್ಬಿದ್ದೆ ಸ್ವಲ್ಪ. ದ್ರಾಕ್ಷಿ ಹಾಕಿರಲ್ಲ, ಬರೀ ಬಾದಾಮಿ ಮತ್ತು ಗೋಡಂಬಿ ಅಷ್ಟೇ ರುಬ್ಬಿದ್ದು. ಇನ್ನೊಂದು ಸ್ವಲ್ಪ ಹಾಕೋಣ ಮೇಲ್ಗಡೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಕ್ತೆ. ಇವಾಗ ಸ್ವಲ್ಪ ಇನ್ನೊಂದು ಸ್ವಲ್ಪ ಗಸಗಸೆ ಕೂಡ ಹಾಕೋತಾ ಇದ್ದೀನಿ. 1-2 ಸ್ಪೂನ್ ಹಾಕ್ತೆ ಅಂತ ಅನ್ಕೋತೀನಿ, ರುಬ್ಬಕ್ಕೂ ಹಾಕಿದ್ನಲ್ಲ ಅದರಿಂದ ಸಾಕನ್ಸುತ್ತೆ ಅಂತ. ಟೇಸ್ಟ್ ಸೂಪರಾಗಿ ಬಂದಿತ್ತು ಮಾತ್ರ. ಇವಾಗಲೂ ನಂಗೆ ವಾಯ್ಸ್ ಓವರ್ ಕೊಡೋಕ್ಕೆ ಬಿಡ್ತಿಲ್ಲ. ಅಲ್ಲಿ ಅರ್ಧ ಬಾಳೆಹಣ್ಣು ಸ್ವಲ್ಪ ಒಂಥರ ಮೆತ್ತಗಿತ್ತು. ನಾನು ಅದು ತಿನ್ನಲ್ಲ ಅಂತ ನಾನು ಅದನ್ನು ಬಿಸಾಕಬೇಕು, ಫಸ್ಟು ತಿನ್ನೋಕ್ಕೆ ಮೊದಲೇ ಬಿಸಾಕಬೇಕು ಅಂತ ಇಲ್ಲಿ ನನ್ನ ತಲೆ ತಿಂತಿದ್ದಾನೆ. ನಾನು ಆಮೇಲೆ ಬಿಸಾಕ್ತೀನಿ, ಆಮೇಲೆ ಬಿಸಾಕ್ತೀನಿ ನಾನು. ಸೊ ಇದನ್ನು ಸ್ವಲ್ಪ ಕುದಿಸ್ಕೊಂಡ್ರೆ ನೀಟಾಗಿ ಅದನ್ನು, ಅಂದರೆ ಸೌಟಲ್ಲಿ ಆಡಿಸ್ತಾನೆ ಇರಬೇಕು, ಗಟ್ಟಿ ತಳ ಹಿಡಿದ್ಬಿಡುತ್ತೆ ಅದಕ್ಕೋಸ್ಕರ. ಈ ಕಡೆ ಪಲಾವು ರೆಡಿ ಆಗ್ತಾಯಿತ್ತು, ಕ್ಯಾಪ್ ಹಾಕ್ತೆ, ಸ್ವಲ್ಪ ಕುದಿ ಬಂದ ತಕ್ಷಣ ಬೇಗ ಆಗುತ್ತೆ ಅಂತ. ಆ ಕಡೆ ಪಾಯಸನೂ ಕೂಡ ರೆಡಿ ಆಗೋದಕ್ಕೆ ಅಂತ ಬಿಟ್ಟೆ. ಇಲ್ಲಿ ಹೇಳ್ತೀನಿ. ಈ ಕಡೆ ಈ ಗ್ಲಾಸ್ ಲೋಟ ಕೊನೆಗೂ ಹೊಡೆದಾಕ್ತಾ, ಅದೇ ಬೇಕು ಅಂತ ತಗೋತಾನೆ ಬಂದಾಗೆಲ್ಲ. ನಮ್ಮ ಮನೆಗೆಲ್ಲ ಅವ್ನು ಬೇಕು ಅಂತ ಹೊಡೆದಾಕಿಲ್ಲ. ಅವರಪ್ಪ ಬೇರೆ ಅದೇ ಟೈಮಿಗೆ ಕಾಲ್ ಮಾಡಿದ್ರು, ಮಾತಾಡು ಅಂತ ಕೊಟ್ಟರೆ ಅವರಮ್ಮಂಗೆ ತೊಗೊಂಡೋಗಿ ಕೊಡ್ತಿದ್ದ. ಬನ್ನಿ ಅಂದ್ಬಿಡ್ತಾರೆ ಮನೆಗೆ ಅಂತ ಹೇಳ್ಬಿಟ್ಟು ತೊಗೊಂಡೋಗಿ ಕೊಡ್ತಾ ಇದ್ದ ಕಳ್ಳ. ಕೊನೆಗೂ ಈ ಗ್ಲಾಸ್ ಲೋಟನ ಹೊಡೆದಾಕ್ಬಿಟ್ಟ, ಇಟ್ಕೊಳ್ಳೋಕೆ ಅಂದರೆ ಕೈ ಜಾರ್ತೇನೋ ಅದಕ್ಕೆ. ಫೈನಲಿ ಇಲ್ಲಿ ನೋಡಿ, ಒಂದು ಬಟ್ಲಿಗೆ ಹಾಕ್ಸ್ಕೊಂಡು ನನ್ನ ಮಗ ಕೂತಿದ್ದಾನೆ. ಸ್ವೀಟ್ ಫಸ್ಟ್ ತಿನ್ಕೋಬೇಕು, ರೈಸ್ ಆಮೇಲೆ ತಿಂತಾನೆ ಇವನು. ಆ ಥರ ಕಳ್ಳ ಇವನು. ಸ್ವೀಟ್ ಅಲ್ವಾ ಬೂಂದಿದು, ನಾನು ನನ್ನ ಬೌಲಿಗೆ ಹಾಕ್ಬಿಟ್ಟಿದ್ದೆ. ಚೆನ್ನಾಗಿತ್ತು. ನನಗೇನೋ ಪಲಾವು ಇಷ್ಟ ಆಯಿತು. ನಮ್ಮ ಮನೆಯವರೇನೋ ಪಲಾವು ಸ್ವಲ್ಪ ಏನೋ ಕಮ್ಮಿ ಆಗಿದೆ ಅಂತಿದ್ರು. ನಾನು ಇಷ್ಟು ದಿನ ನಾಟಿ ಬೆಳ್ಳುಳ್ಳಿ ಯೂಸ್ ಮಾಡ್ತಿದ್ದೆ, ಇವತ್ತು ಪಾರಂ ಬೆಳ್ಳುಳ್ಳಿ ಯೂಸ್ ಮಾಡಿದೆ. ಮೇ ಬಿ ಅದರಿಂದ ಅನಿಸುತ್ತೆ. ನಮ್ಮೂರ ಕಡೆ ಎಲ್ಲ ಬೆಳೀತಾರೆ ರಾಜಿರುಳ್ಳಿ ಮತ್ತು ಅದು ಬೆಳ್ಳುಳ್ಳಿ, ನಾಟಿ ಬೆಳ್ಳುಳ್ಳಿ. ನಾನು ಅಲ್ಲಿಂದನೇ ತರ್ತಿದ್ದೆ. ಸ್ವಲ್ಪ ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು ತಂದಿರಲಿಲ್ಲ ಊರಿಂದ.
ಅದಕ್ಕೆ ಅದಷ್ಟು ಟೇಸ್ಟ್ ಬಂದಿಲ್ಲ ಅಂತ ಅಂದ್ಕೊಂಡಿನಿ. ಕುತ್ಕೊಂಡು ಆಡ್ಕೋತಾ ಇದ್ದಾನೆ, ನಾನು ಫಸ್ಟ್ ತಿಂತೀನಿ ಅಂತ ಕಳ್ಳ. ಇವತ್ತಿನ ಲಾಗ್ ಇಷ್ಟೇ. ಇವನು ಬಂದ ನಮ್ಮನೇಲಿ ಲೋಟ ಹೊಡೆದಾಕ್ತ ಕಳ್ಳ ಹೌದಾ. ಟೇಸ್ಟು ನಾನು ಫಸ್ಟು ಸ್ವೀಟ್ ತಿನ್ಕೋತೀನಿ. ಸ್ವೀಟ್ ಅವತ್ತಲ್ಲಿ ಹೊಡೆದಾಕಿಲ್ವಾ ಗ್ಲಾಸ್ ಲೋಟ ನೀನು? ಸಕ್ಕತ್ತಾಗಿತ್ತು. ಇವತ್ತಿನ ಲಾಗ್ ಇದ್ದಾನೆ. ಇದು ವಾಯ್ಸ್ ಓವರ್ ಕೊಡೋಕ್ಕೆ ಬಿಡೋಲ್ಲ ಇವನು ನನಗೆ. 3 ದಿನದಿಂದ ಈ ವಿಡಿಯೋ ಇಟ್ಕೊಂಡು ಇದು ಮಾಡ್ತಿದ್ದೀನಿ. ಸೊ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್.